ದಕ್ಷಿಣ ಭಾರತದ ದಕ್ಷಿಣ ಕಾಶ್ಮೀರ ಅಂತಾನೆ ಕರೆಯಲ್ಪಡುವಂತಹ ಕೊಡಗಲ್ಲಿ ಭಾರೀ ಸಮಸ್ಯೆ ಆಗ್ತಾ ಇದೆ. ಮಳೆಗಾಲಕ್ಕೂ ಮುಂಚೆನೇ ಇಲ್ಲಿ ಭೂಕುಸಿತದ ಆತಂಕ ಇದೆ. ಈ ಬಾರಿ ಕೂಡ ಭೂಕುಸಿತ ಹಾಗೂ ಪ್ರವಾಹದ ಆತಂಕ ಜನರನ್ನ ಇನ್ನಿಲ್ಲದ ಸಮಸ್ಯೆಯತ್ತ ತಳ್ತಾ ಇದೆಯಾ ಅಂತ 70ಕ್ಕೂ ಅಧಿಕ ಭಾಗದಲ್ಲಿ ಆತಂಕ ಇದೆ. 70ಕ್ಕೂ ಅಧಿಕ ಭಾಗ. ಈ ಬಾರಿ 4 ಪಟ್ಟು ಹೆಚ್ಚು ಮಳೆಯಾಗುವ ಪ್ರೆಡಿಕ್ಷನ್ ಅನ್ನು ಹವಾಮಾನ ಇಲಾಖೆ ಮಾಡ್ತಾ ಇದೆ. ಪ್ರವಾಹ ಪೀಡಿತ ಪ್ರದೇಶಗಳ ಪಟ್ಟಿಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಅಂದರೆ ಡೇಂಜರಸ್ ಸ್ಪಾಟ್ಸ್ ಯಾವುದು, ಪ್ರವಾಹದಿಂದ ಸಮಸ್ಯೆ ಆಗಬಹುದಾದಂತಹ ಸ್ಪಾಟ್ಸ್ ಯಾವುದು ಅಂತ ಹೇಳಿ NDRF ಕೊಡಗು ಜಿಲ್ಲೆಗೆ ಎಂಟ್ರಿ ಆಗುವಂತಹ ನಿರೀಕ್ಷೆ ಇದೆ. ಲಾಸ್ಟ್ ಟೈಮ್ ಕೂಡ NDRF SDRF ಟೀಮ್ ಎಲ್ಲ ಮಡಿಕೇರಿ ಭಾಗದಲ್ಲಿ ಬೀಡು ಬಿಟ್ಟಿತ್ತು. ಕಾರಣ ಅಲ್ಲಿ ವಿಪರೀತವಾಗಿ ಮನೆ ಕುಸಿತ ಆಗಿತ್ತು, ಜೊತೆಗೆ ಗುಡ್ಡ ಕುಸಿತ ಆಗಿತ್ತು, ಸಮಸ್ಯೆ ಆಗಿತ್ತು. ಹಲವು ಜನ ಪ್ರಾಣ ಕೂಡ ಕಳ್ಕೊಂಡಿದ್ರು. ಈಗಲೂ ಕೂಡ 70ಕ್ಕೂ ಹೆಚ್ಚು ಭಾಗ ಸಮಸ್ಯೆ ಆಗಬಹುದು ಈ ಭಾಗದಲ್ಲಿ ಅಂತ ಒಂದು ಮಾರ್ಕಿಂಗ್ ಕೂಡ ಇದೆ ಜಿಲ್ಲಾಡಳಿತದ ಹತ್ರ. ಹೀಗಾಗಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಆಮೇಲೆ ಕೆಲವು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಮೂವ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನೇನು ಕೆಲವು ದಿವಸದಲ್ಲಿ ಕೊಡಗಿಗೆ ಮುಂಗಾರು ಪ್ರಾರಂಭ ಆಗಲಿದೆ. ಏನು ಅಂದರೆ 2018ರಲ್ಲಿ ಜಲಪ್ರಳಯ ಆದ ನಂತರ ಈಗ ಕೊಡಗು ಜಿಲ್ಲೆಯ ಏನು ಮಡಿಕೇರಿ ನಗರ ಆಗಿರ್ಬೋದು, ಇನ್ನು ಕರಡಿಗೋಡು, ಗುಯ್ಯ ಹಾಗೂ ಇನ್ನೂ ಹಲವು ಭಾಗಗಳಲ್ಲಿ ಏನು ಪ್ರತಿ ವರ್ಷ ಅಧಿಕ ಮಳೆ ಬರ್ತದೆ. ಅಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ವಾಸ ಮಾಡೋರು ಒಂದು ಭಯದ ವಾತಾವರಣ. ಇನ್ನು ಕೊಡಗಲ್ಲಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಪ್ರತಿ ವರ್ಷ ಮಳೆಗೆ ಅಲ್ಲಿನ ವಾಸಿಸಿದವರಿಗೆ ಒಂದು ಭಯದ ವಾತಾವರಣ ಇದೆ. ಇಲ್ಲಿ ಸ್ಥಳೀಯ ಆಡಳಿತ ಆಗಿರೋ ಪ್ರಿಪೇರ್ಡ್ನೆಸ್ದಲ್ಲಿ ಈಗ ಎಲ್ಲ ವನ್ರೇಬಲ್ ಏರಿಯಾಸ್ಗಳನ್ನ ಅವರಿಗೆ ಇದು ಆಯ್ಕೆ ಮಾಡಿಕೊಂಡು ಅಲ್ಲಿ ಈ ಥರದ್ದು ಪರಿಸ್ಥಿತಿ ಬಂದಾಗ ಏನೇನು ಮಾಡಬೇಕು, ಕ್ವಿಕ್ ರೆಸ್ಪಾನ್ಸ್ ಹೆಂಗೆ ಮಾಡಬೇಕಂದ್ರೆ ಏನು ಹೇಳಬೇಕಾದ್ರೆ ಪ್ರಿಪರೇಟ್ರಿಗೆ ಏನೇನು ರೆಡಿ ಮಾಡಬೇಕಂದ್ರೆ ನಾವು ಅದು ರೆಡಿ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಭೂಕುಸಿತ ಪ್ರದೇಶದಲ್ಲಿ ಅದರಲ್ಲಿ ಕೂಡ ಪ್ರೋನ್ ಏರಿಯಾಸ್ಗಳಲ್ಲಿ ಕೂಡ ನಾವು ನಿಗಾ ಇಟ್ಕೊಂಡಿದ್ದೀವಿ. ಏಕೆಂದರೆ ಅದರಲ್ಲಿ ಮುಂಗಾರು ಪೂರ್ವ ಮಳೆ ಕೊಡಗು ಜಿಲ್ಲೆಯಲ್ಲಿ ನಾನಾ ಅವಾಂತರಗಳು ಕೂಡ ಸೃಷ್ಟಿ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಂಗಾರು ಮಳೆ ಆರಂಭ ಆಗಲಿಕ್ಕೂ ಕೂಡ ದಿನಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಹವಾಮಾನ ಇಲಾಖೆ ಈ ಬಾರಿ ಅತ್ಯಂತ ಹೆಚ್ಚು ಮಳೆ ಆಗುತ್ತೆ ಅನ್ನೋದು ಕೂಡ ಮಾಹಿತಿಯನ್ನು ರವಾನೆ ಮಾಡಿರ್ತಕ್ಕಂಥದ್ದು ಕೊಡಗು ಜಿಲ್ಲಾಡಳಿತಕ್ಕೆ. ಹೀಗಾಗಿ ಈಗಾಗಲೇ 2018-19ನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ಭೂಕುಸಿತ, ಪ್ರವಾಹ ಪೀಡಿತ ಪ್ರದೇಶಗಳು ಈ ಬಾರಿನೂ ಕೂಡ ಅತ್ಯಂತ ಹೆಚ್ಚಾಗಿದೆ. ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ 70ಕ್ಕೂ ಅಧಿಕ ಪ್ರದೇಶವನ್ನು ಭೂಕುಸಿತ ಮತ್ತು ಪ್ರವಾಹ ಪೀಡಿತ ಪ್ರದೇಶ ಅಂತ ಜಿಲ್ಲಾಡಳಿತ ಗುರುತು ಮಾಡಿರ್ತಕ್ಕಂಥ ನಾವೀಗ ದೃಶ್ಯ ನೋಡ್ಬೋದು. ಮಡಿಕೇರಿ ನಗರದ ಚಾಮುಂಡೇಶ್ವರಿ ನಗರ, ಇಂದ್ರನಗರದಲ್ಲಿ ಇದ್ದೀವಿ. ಈ ಭಾಗದಲ್ಲಿ 2018-19ನೇ ಸಾಲಿನಲ್ಲಂತೂ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಬೆಟ್ಟವೇ ಕುಸಿತು ಸಾಕಷ್ಟು ಜನರು ಕೂಡ ಅತಂತ್ರ ಪರಿಸ್ಥಿತಿಯಲ್ಲಿ ಕೂಡ ಇದ್ದರು. ಆದರೆ ಈ ಬಾರಿನೂ ಕೂಡ ಬಹುತೇಕ ಕೊಡಗಿನ 5 ತಾಲೂಕುಗಳು ಏನಿದೆ, 5 ತಾಲೂಕುಗಳಲ್ಲೂ ಕೂಡ ಸುಮಾರು 70ಕ್ಕೂ ಅಧಿಕ ಪ್ರದೇಶ ಏನಿದೆ, ಆ 70 ಪ್ರದೇಶವು ಕೂಡ ಭೂಕುಸಿತ ಪ್ರದೇಶ ಅಂತ ಹೇಳಲಾಗ್ತಾ ಇದೆ. ಮತ್ತು ಪ್ರವಾಹ ಪೀಡಿತ ಪ್ರದೇಶ ಅನ್ನೋದು ಕೂಡ ಜಿಲ್ಲಾಡಳಿತ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದೆ. ಆದರೆ ಪ್ರತಿ ಬಾರಿನೂ ಕೂಡ ಮಳೆಗಾಲ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಏನು ಪ್ರವಾಹ ಪೀಡಿತ ಪ್ರದೇಶ ಇರ್ಬೋದು, ಭೂಕುಸಿತ ಪ್ರದೇಶ ಏನಿರ್ಬೋದು, ಅಂಥವರಿಗೆ ಆ ಸುತ್ತಮುತ್ತ ಇರತಕ್ಕಂಥ ನಿವಾಸಿಗಳಿಗೆ ಬರೀ ಒಂದು ನೋಟಿಸನ್ನು ನೀಡಿ ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅನ್ನೋದು ಮಾತ್ರ ಹೇಳಲಾಗ್ತದೆ ಹೊರತು ಶಾಶ್ವತವಾದಂತಹ ಯಾವುದೇ ಪರಿಹಾರವನ್ನು ಇವತ್ತರೆಗೂ ಸಹ ಕಂಡುಕೊಂಡಿಲ್ಲ. ರಾಜ್ಯ ಸರ್ಕಾರನೂ ಕೂಡ ಎಡವಿರ್ತಕ್ಕಂಥದ್ದು, ಜಿಲ್ಲಾಡಳಿತ ಕೂಡ ಎಡವಿರ್ತಕ್ಕಂಥದ್ದು. ಹೀಗಾಗಿ ಬರೀನು ಮಹಾಮಳೆ ಬಂತು ಅಂದರೆ ಗುಡ್ಡಗಾಡುವ ನಿವಾಸಿಗಳಿಗೆ, ಬೆಟ್ಟ ಪ್ರದೇಶದಲ್ಲಿ ವಾಸ ಮಾಡುವಂತಹ ನಿವಾಸಿಗಳು ಒಂದು ರೀತಿ ಆತಂಕಕ್ಕೆ ಒಳಗಾಗ್ತಾರೆ. ಪ್ರತಿ ಬಾರಿನೂ ಆಶ್ಲೇಷ ಮಳೆ, ಅದರಲ್ಲೂ ಆಗಸ್ಟ್ ತಿಂಗಳಲ್ಲಿ ಸುರಿಯುವಂತಹ ಮಹಾಮಳೆ ಏನಿದೆ, ಆ ಮಳೆಯಲ್ಲಂತೂ ಸಾಕಷ್ಟು ಜನರು ನೆಮ್ಮದಿಯನ್ನೇ ಕಳ್ಕೊಳ್ತಾರೆ. ಕಾಳಜಿ ಕೇಂದ್ರಗಳಿಗೆ ಹೋಗಿ ತಮ್ಮ ಜೀವನವನ್ನು ಕಳೆಯುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿ ಜಿಲ್ಲೆಯ ಜನರು ಒಂದೇ ಒಂದು ಬೇಡಿಕೆ, ಪ್ರತಿ ವರ್ಷವೂ ಕೂಡ 2018-19ನೇ ಸಾಲಿನೆಲ್ಲ ಬರೀ ಅದನ್ನೇ ಅವಲಂಬಿಸ್ಕೊಂಡು ಆ ಆಧಾರದ ಮೇಲೆ ಬರೀ ನೋಟಿಸನ್ನು ಕೊಡ್ತೀರಾ, ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂತ ಹೇಳ್ತೀರಾ ಹೊರತು ಶಾಶ್ವತವಾದಂತಹ ಪರಿಹಾರವನ್ನು ಇದುವರೆಗೂ ಕೂಡ ನೀಡಲಿಲ್ಲ. ಈಗ ಪ್ರತಿ ಬಾರಿ ಬರೀ ನೋಟಿಸ್ಗೆ ಸೀಮಿತ ಆಗ್ತಿದ್ದೀವಿ, ನಮ್ಮನ್ನು ಒಂದಷ್ಟು ಪರಿಗಣಿಸಿ, ನಮಗೂ ಶಾಶ್ವತವಾದಂತಹ ಯೋಜನೆಯನ್ನು ಒಂದು ರೂಪಿಸಿ, ನಮಗೂ ಮನೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಒಂದು ಜಾಗವನ್ನು ಗುರುತು ಮಾಡಿ, ತಮಗೂ ಒಂದು ನಿವೇಶನವನ್ನು ನೀಡಿ ಅನ್ನೋದು ಕೂಡ ಗುಡ್ಡಗಾಡು ನಿವಾಸಿಗಳ ಆಗ್ರಹ ಕೂಡ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.